ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಪ್ರಕಾರ ನೀವು ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ 5 ಕೇಸ್ ಇದೆ. ಈ ಫಾರ್ಮೇಟನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ಬೋದು. ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಇಂಪೋಸ್ ಮಾಡೋದು ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್, ಈಗ IPL ಆಡಲಿಕ್ಕೆ ಫಾರಿನ್ ಪ್ಲೇಯರ್ಸ್ ಇಂಡಿಯಾಕ್ಕೆ ಬರ್ತಾರೆ. 1 ತಿಂಗಳು ಅಥವಾ 2 ತಿಂಗಳು ಇದ್ದು ಅವ್ರು ಇಲ್ಲೇನು ಫ್ರಾಂಚೈಸಿಂದ ಏನು ಅಮೌಂಟ್ ಸಿಕ್ಕಿರುತ್ತೋ ಆ ಅಮೌಂಟನ್ನು ತಗೊಂಡು ಫಾರಿನಿಗೆ ಹೋಗ್ತಾರೆ. ವಾಪಸ್ ಅವರ ದೇಶಕ್ಕೆ ಅವ್ರು ಮರಳ್ತಾರೆ. ಹಾಗಾದರೆ ಇಂಡಿಯನ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದೇ ಇದು. ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಮಾಡಿದರೆ ಅವರು ಇಂಡಿಯನ್ ರೆಸಿಡೆಂಟ್ ಆಗದೇ ಇದ್ರೂ ಕೂಡ, ನೋಡಿ ಈ ಕೇಸ್ ಅದೇ ಹೇಳುತ್ತೆ. ಇಲ್ಲಿ RNOR ಅಂತಂದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ಭಾರತದ ನಿವಾಸಿ ಹಾಗೆ ಕಾಯಂ ನಿವಾಸಿ. NOR ಅಂತಂದರೆ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. NR ಅಂದರೆ ನಾನ್ ರೆಸಿಡೆಂಟ್. ಇವನ್ ನಾನ್ ರೆಸಿಡೆಂಟ್ ಆದರೂ ಕೂಡ ಯಾವುದಾದ್ರೂ ಇನ್ಕಮನ್ನು ಇಂಡಿಯಾದಲ್ಲಿ ಅರ್ನ್ ಮಾಡಿದ್ದಾರೆ ಅಂತಂದರೆ ಅವರು ಆ ಇನ್ಕಮಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಈಗ ಫಾರಿನ್ ಪ್ಲೇಯರ್ಸ್ ಇಂಡಿಯಾಕ್ಕೆ ಬಂದು 1 ತಿಂಗಳು ಇದ್ದು ಅವ್ರಿಗೇನಾದರೂ ಅಮೌಂಟ್ ಸಿಕ್ಕಿದ್ರೆ, ಫ್ರಾಂಚೈಸಿಂದ ಅಮೌಂಟ್ ಸಿಕ್ಕಿದ್ರೆ ಆ ಅಮೌಂಟಿಗೆ ಅವರು ಇಂಡಿಯನ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಈವನ್ ಅವರು ನಾನ್ ರೆಸಿಡೆಂಟ್ ಆದರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇಲ್ಲಿ 5 ಕೇಸ್ಗಳಿದ್ದಾವೆ. ಈ 5 ಕೇಸನ್ನು ಏನು ಅಂತ ನೋಡೋಣ. ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಮಾಡಿದರೆ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ಈವನ್ ನಾನ್ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು. ಅದೇ ಥರ ಇನ್ಕಮ್ ಇಂಡಿಯಾದಲ್ಲೇ ರಿಸೀವ್ ಆದರೂ ಅದೇ ಥರನೇ ನಮಗೆ ಕ್ವಶನಲ್ಲಿ ಹೇಗೆ ಕೊಡ್ತಾರೆ ಅಂತಂದರೆ 8 ರಿಂದ 10 ಇನ್ಕಮ್ಗಳನ್ನು ಕೊಟ್ಟಿರ್ತಾರೆ. ನೀವು 3 ಅಮೌಂಟ್ ಕಾಲಮ್ ಹಾಕ್ಕೊಂಡು ಜಸ್ಟ್ ನೀವು ಆ ಎಂಟ್ರಿಗೆ ಟ್ಯಾಕ್ಸೆಬಲ್ಲ ನಾನ್ ಟ್ಯಾಕ್ಸೆಬಲ್ ಅಂತ ನೋಡಿದ್ರೆ ಆಯಿತು. 3 ಅಮೌಂಟ್ ಕಾಲಮ್ ಯಾವ್ದು ಅಂತಂದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ನೋಡಿ, ಫಸ್ಟ್ 3 ಕೇಸ್ನಲ್ಲಿ 3 ಟ್ಯಾಕ್ಸೆಬಲ್. ಹಾಗಾದರೆ ಆ ಫಸ್ಟ್ 3 ಕೇಸ್ ಯಾವುದು? ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಮಾಡಿದರೆ ಟ್ಯಾಕ್ಸೆಬಲ್. ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರು ಟ್ಯಾಕ್ಸೆಬಲ್ ಅಂತಂದರೆ ಆ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅರ್ಥ. ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ಈವನ್ ನಾನ್ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು. ಫಸ್ಟ್ 3 ಕೇಸನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ಅರ್ನ್ ಆಗಿದ್ದರೆ, ಇಂಡಿಯಾದಲ್ಲಿ ರಿಸೀವ್ ಆಗಿದ್ದರೆ, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆಗಿದ್ದರೆ ಟ್ಯಾಕ್ಸೆಬಲ್. 3 ಸಿಚುವೇಷನ್ನಲ್ಲಿ ನೀವು 3 ಕಾಲಮಿಗೆ ಅಮೌಂಟ್ ಬರೀಬೇಕಾಗತ್ತೆ. ಇಲ್ಲಿ ಟ್ಯಾಕ್ಸೆಬಲ್ ಅಂದರೆ ಕ್ವಶನಲ್ಲಿ ಅಮೌಂಟ್ ಕೊಟ್ಟಿರ್ತಾರೆ, ಅಮೌಂಟ್ ಬರೆಯೋದು. ನಾನ್ ಟ್ಯಾಕ್ಸೆಬಲ್ ಅಂದರೆ ಅಮೌಂಟ್ ಬರೀಲಿಕ್ಕಿಲ್ಲ. ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು? ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿದ್ದರೆ, ನೋಡಿ ಅರ್ನ್ ಆಗೋದು ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಅರ್ನ್ ಆಗಿದ್ದರೆ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಇಂಡಿಯಾದಲ್ಲೇ ರಿಸೀವ್ ಆಗಿದ್ದರೂ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಹಾಗೆ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೂ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಫಾರ್ ಎಕ್ಸಾಂಪಲ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶೃಂಗೇರಿ ರಿಸೀವ್ಡ್ ಇನ್ ಆಸ್ಟ್ರೇಲಿಯಾ. ಇನ್ಕಮ್ ಅರ್ನ್ ಆಗಿರೋದು ಶೃಂಗೇರಿಯಲ್ಲಿ, ಬಟ್ ರಿಸೀವ್ ಆಗಿರೋದು ಆಸ್ಟ್ರೇಲಿಯಾದಲ್ಲಿ. ನಮಗೀಗ ರಿಸೀವ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ಅರ್ನ್ ಆಗಿರೋದಲ್ಲಿ ಶೃಂಗೇರಿಲಿ ಅಂದರೆ ಇಂಡಿಯಾದಲ್ಲಿ. ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆದರೆ ಆನ್ಸರ್ ಏನು? ಟ್ಯಾಕ್ಸೆಬಲ್. ಕೇಸ್ ಸೆಕೆಂಡಿಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಅಫ್ಘಾನಿಸ್ತಾನ್ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್. ಇನ್ಕಮ್ ಅರ್ನ್ ಆಗಿರೋದು ಅಫ್ಘಾನಿಸ್ತಾನದಲ್ಲಿ, ಬಟ್ ರಿಸೀವ್ ಆಗಿರೋದಲ್ಲಿ ಬ್ಯಾಂಗ್ಳೂರಲ್ಲಿ. ಅರ್ನ್ ಎಲ್ಲಾದರೂ ಆಗಲಿ ಇಂಡಿಯಾದಲ್ಲಿ ರಿಸೀವ್ ಆಗಬೇಕು, ಇಲ್ಲ ಇಂಡಿಯಾದಲ್ಲಿ ಅರ್ನ್ ಆಗಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದಾದರೂ ಟ್ಯಾಕ್ಸೆಬಲ್. ಕ್ವಶನ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೂ ಟ್ಯಾಕ್ಸೆಬಲ್. ಲಾಸ್ಟ್ 2 ಕೇಸ್ ನೋಡಿ. ಯಾವುದೇ ಇನ್ಕಮ್ ಔಟ್ಸೈಡಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲಿ ರಿಸೀವ್ ಆದರೆ ಟ್ಯಾಕ್ಸೆಬಲ್, ನಾನ್ ಟ್ಯಾಕ್ಸೆಬಲ್. ಫಾರ್ ಎಕ್ಸಾಂಪಲ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ರಿಸೀವ್ಡ್ ಇನ್ ಅಫ್ಘಾನಿಸ್ತಾನ್. ಅರ್ನ್ ಆಗಿರೋದು ಔಟ್ಸೈಡಲ್ಲಿ, ರಿಸೀವ್ ಆಗಿರೋದು ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ, ಅಂದರೆ ಫಾರಿನ್ ಕಂಟ್ರಿಲೇ ಅರ್ನ್ ಆಗಿ ಫಾರಿನ್ ಕಂಟ್ರಿಲೇ ರಿಸೀವ್ ಆದರೆ ಫಸ್ಟ್ ಕಾಲಮಿಗೆ ಮಾತ್ರ ಅಮೌಂಟ್ ಬರೀಬೇಕು. ಟ್ಯಾಕ್ಸೆಬಲ್, ನಾನ್ ಟ್ಯಾಕ್ಸೆಬಲ್ ಅಂತಂದರೆ ಆರ್ಡಿನರಿ ರೆಸಿಡೆಂಟ್ ಆದರೆ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ ಹಾಗೆ ನಾನ್ ರೆಸಿಡೆಂಟ್ ಆದರೆ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಲಾಸ್ಟ್ ಕೇಸ್ ಏನು? ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ಟ್ಯಾಕ್ಸೆಬಲ್, ನಾನ್ ಟ್ಯಾಕ್ಸೆಬಲ್. ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕು. ನೀವು ಈ ಫಾರ್ಮೇಟಿಂದ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು. 3 ಕೇಸ್ನಲ್ಲಿ ಇಂಡಿಯಾದಲ್ಲಿ ಅರ್ನ್ ಆದರೆ 3 ಕಾಲಮಿಗೆ ಬರೀಬೇಕು, ಇಂಡಿಯಾದಲ್ಲೇ ರಿಸೀವ್ ಆದರೂ 3 ಕಾಲಮಿಗೆ ಬರೀಬೇಕು, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೂ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಯಾವಾಗ ಫಸ್ಟ್ ಕಾಲಮಿಗೆ ಮಾತ್ರ ಬರೀಬೇಕು?
ಫಾರಿನ್ ಕಂಟ್ರಿಲೇ ಅರ್ನ್ ಆಗಿ ಫಾರಿನ್ ಕಂಟ್ರಿಲೇ ರಿಸೀವ್ ಆದರೆ, ಔಟ್ಸೈಡಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಫಸ್ಟ್ ಕಾಲಮಿಗೆ ಮಾತ್ರ. ಹಾಗೆಯೇ ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅನ್ನೋ ವರ್ಡ್ ಕೊಟ್ಟಿದ್ದರೆ ಫಸ್ಟ್ 2 ಕಾಲಮಿಗೆ ಬರೀಬೇಕು. ಬಟ್ ಕೆಲವೊಂದು ಕ್ವಶನಲ್ಲಿ ಒಂದು 8ರಿಂದ 10 ಇನ್ಕಮ್ ಕೊಟ್ಟಿರ್ತಾರೆ, ಅಥವಾ 15 ಮಾರ್ಕ್ಸಿಗೆ ಕೇಳಿದಾಗ 15 ಇನ್ಕಮ್ಗಳನ್ನು ಕೊಡ್ತಾರೆ. ಕೆಲವೊಂದು ಇನ್ಕಮ್ಗಳಿಗೆ ನೀವು ಟ್ಯಾಕ್ಸಬಲ್ ಅಂತಲೂ ಬರೀಲಿಕ್ಕಿಲ್ಲ, ನಾನ್ ಟ್ಯಾಕ್ಸಬಲ್ ಅಂತಲೂ ಬರೀಲಿಕ್ಕಿಲ್ಲ, ಎಕ್ಸೆಂಪ್ಟೆಡ್ ಅಂತ ಬರೀಬೇಕು. ಹಾಗಾದರೆ ಏನು ಎಕ್ಸೆಂಪ್ಟೆಡ್ ಅಂತಂದರೆ ಏನು? ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಏನು? ಯಾವ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿರಲ್ವೋ ಅಂಥ ಇನ್ಕಮ್ಮಿಗೆ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ನೀವು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಔಟ್ ಆಫ್ ತೆಗೆದಿದ್ದೀರಾ, ಕಾಲೇಜಿಂದ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರೆ, ಅಥವಾ ಒಂದು ಗಿಫ್ಟ್ ರೂಪದಲ್ಲಿ ಒಂದು 1,000 ರೂಪಾಯಿನ 2,000 ರೂಪಾಯಿನ ಕ್ಯಾಶ್ ಗಿಫ್ಟ್ ಕೊಡ್ತಾ ಇದ್ದಾರೆ ಔಟ್ ಆಫ್ ತೆಗೆದಿದ್ದಕ್ಕೆ. ಆ ಅಮೌಂಟಿಗೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾ? ಬೇಡ. ಯಾವ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರಲ್ವೋ ಅಂಥ ಇನ್ಕಮ್ಮಿಗೆ ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಅಂತೀವಿ. ಪ್ರಾಬ್ಲಮಲ್ಲಿ ಕೇಳುವಂಥ ಒಂದಷ್ಟು ಎಕ್ಸೆಂಪ್ಟೆಡ್ ಇನ್ಕಮನ್ನು ನಾನಿಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, PIGIISI ನಿಮಗೆ ಕಲೀಲಿಕ್ಕೆ ಈಸಿ ಆಗಲಿ ಅಂತ ಆರ್ಡರ್ ವೈಸ್ ಬರೆಸಿದ್ದೀನಿ. P ಫಾರ್ ಪಾಸ್ಟ್ ಅಂಡ್ ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್, I ಫಾರ್ ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್. ನೋಡಿ, ಯಾರ್ಯಾರ್ದು ನಿಮ್ಮದು ಕೃಷಿ ಭೂಮಿ ಇರುತ್ತೋ, ಈಗ ನಿಮ್ಮ ಅಡಿಕೆಯ ಇನ್ಕಮ್ಮಿಗೆ, ಈಗ ನಮ್ಮ ಚಿಕ್ಕಮಂಗ್ಳೂರು ಬೆಲ್ಟಲ್ಲಿ ಕಾಫಿ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ಅದು ಎಷ್ಟೇ ಕ್ವಿಂಟಾಲ್ ಬೆಳೀಲಿ, ಎಷ್ಟೇ ಇನ್ಕಮ್ ಆಗಲಿ, ಆ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಏನಕ್ಕೆ ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಅದೇ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಆ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಗಿಫ್ಟ್ ಕೊಟ್ಟರೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅಪ್ ಟು 3,500 ಎಕ್ಸೆಂಪ್ಟೆಡ್, ಮೋರ್ ದ್ಯಾನ್ 3,500 ಇದ್ದರೆ ಟ್ಯಾಕ್ಸಬಲ್. ನೋಡಿ, ಇಲ್ಲೊಂದಷ್ಟು ನಾನು ನೋಟ್ ಡೌನ್ ಮಾಡಿದ್ದೀನಿ, ಇದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ ಹೇಗೆ ಕೇಳ್ತಾರೆ ಅಂತಂದರೆ ಎಕ್ಸಾಮ್ನಲ್ಲಿ ನೋಡಿ, ಈ ಥರದಲ್ಲಿ ಕ್ವಶನ್ ಕೇಳ್ತಾರೆ. ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಆಫ್ ಇನ್ಕಮ್ ಆಫ್ ಶ್ರೀ ಆಕಾಶ್ ಫಾರ್ ದ ಟ್ಯಾಕ್ಸ್ ಇಯರ್ 2026-27. ಕ್ವಶನಲ್ಲಿ ಒಂದಷ್ಟು ಇನ್ಕಮ್ಗಳನ್ನು ಕೊಟ್ಟಿದ್ದಾರೆ. ಆ ಇನ್ಕಮನ್ನು ನೀವಿಲ್ಲಿ ಟೈಪ್ಸ್ ಆಫ್ ಇನ್ಕಮ್ ನೋಡಿ, ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ಇನ್ಕಮ್ ಅಂತ ಬರ್ಕೊಂಡು ಕ್ವಶನಲ್ಲಿ ಯಾವ್ಯಾವ ಇನ್ಕಮ್ಗಳನ್ನು ಕೊಟ್ಟಿದ್ದಾರೋ ಎಲ್ಲ ಇನ್ಕಮನ್ನು ಬರ್ಕೊಂಡಿದ್ದೀನಿ. 3 ಅಮೌಂಟ್ ಕಾಲಮ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಅಮೌಂಟ್ ಕಾಲಮ್ ಆರ್ಡಿನರಿ ರೆಸಿಡೆಂಟ್, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಲಾಸ್ಟ್ ಒನ್ ನಾನ್ ರೆಸಿಡೆಂಟ್. ಕ್ವಶನಲ್ಲಿ ಏನೇನು ಇನ್ಕಮ್ಗಳನ್ನು ಕೊಟ್ಟಿದ್ದಾರೋ ಎಲ್ಲ ಇನ್ಕಮನ್ನು ಇಲ್ಲಿ ಬರೆದಿದ್ದೀನಿ. ವೆರಿ ಇಂಪಾರ್ಟೆಂಟ್, ಈ ಕೊಟ್ಟಿರುವಂಥ ಇನ್ಕಮ್ ಎಲ್ಲ ಇನ್ಕಮ್ಗಳು ಕ್ವಶನಲ್ಲಿ ಟ್ಯಾಕ್ಸ್ ಇಯರ್ ಅಂತ ಏನು ಇಯರ್ ಕೊಟ್ಟಿರ್ತಾರೋ ಆ ಇಯರ್ನಲ್ಲಿ ಅರ್ನ್ ಆಗಿದ್ದರೆ ಮಾತ್ರ ನೀವು ಇಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಇನ್ಕಮ್ ವಿಚ್ ವಾಸ್ ಅರ್ನ್ ಡ್ಯೂರಿಂಗ್ ದ ಇಯರ್ 2025-26 ಅಂತ ಕೊಟ್ಟಿದ್ರೆ ಆ ಇನ್ಕಮನ್ನು ಬರೀಲಿಕ್ಕಿಲ್ಲ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಇನ್ಕಮ್ಗಳು 26-27 ಅರ್ನ್ ಆಗಿರುವಂಥ ಇನ್ಕಮ್ಮೇ ಕೊಟ್ಟಿದ್ದಾರೆ. ಒಂದು ವೇಳೆ ಯಾವ್ದಾದ್ರು ಒಂದು ಎಂಟ್ರಿಗೆ ವಿಚ್ ವಾಸ್ ಅರ್ನ್ ಡ್ಯೂರಿಂಗ್ ದ ಇಯರ್ 2025-26 ಅಂತ ಕೊಟ್ಟರೆ ಆ ಇನ್ಕಮನ್ನು ಬರೀಲಿಕ್ಕಿಲ್ಲ. ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದರೆ 2026-27 ಸಾಲಿನಲ್ಲಿ ಏನೇನು ಇನ್ಕಮ್ ಅರ್ನ್ ಆಗಿದೆಯೋ ಆ ಇನ್ಕಮ್ಗಳನ್ನು ಮಾತ್ರ ನೀವು ಇಲ್ಲಿ ಫಾರ್ಮ್ಯಾಟಿಗೆ ಬರೀಬೇಕಾಗತ್ತೆ. ಕ್ಯಾಲ್ಕುಲೇಷನ್ ನೋಡೋದು ಹೇಗೆ ಅಂತಂದರೆ, ಫಸ್ಟ್ ಎಂಟ್ರಿ ನೋಡೋಣ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಗ್ಲೆಂಡ್ ರಿಸೀವ್ಡ್ ಇನ್ ಇಂಡಿಯಾ 12,000 ಅಮೌಂಟ್ ಕೊಟ್ಟಿದ್ದಾರೆ. ನಾವು ಇಲ್ಲಿರೋದ್ರಲ್ಲಿ ನೋಡೋಣ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಗ್ಲೆಂಡ್, ಇನ್ಕಮ್ ಅರ್ನ್ ಆಗಿರೋದು ಇಂಗ್ಲೆಂಡ್ನಲ್ಲಿ, ಬಟ್ ರಿಸೀವ್ ಆಗಿರೋದಲ್ಲಿ ಇಂಡಿಯಾದಲ್ಲಿ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ಅರ್ನ್ ಆಗಿರೋದು ಇಂಗ್ಲೆಂಡ್, ಎಲ್ಲಿ ಬೇಕಾದರೂ ಅರ್ನ್ ಆಗಲಿ, ತೊಂದರೆ ಇಲ್ಲ. ಬಟ್ ರಿಸೀವ್ ಆಗಿರೋದಲ್ಲಿ ಇಂಡಿಯಾದಲ್ಲಿ. ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಆದರೆ ಆನ್ಸರ್ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ಆ 12,000 3 ಕಾಲಮಿಗೆ ಬರೆದ್ರೆ ಆಯಿತು. 12,000 ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು? ಇಂಡಿಯಾದಲ್ಲಿ ಅರ್ನ್ ಆದರೆ, ಇಂಡಿಯಾದಲ್ಲಿ ರಿಸೀವ್ ಆದರೆ, ಹಾಗೆ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ 3 ಕಾಲಮಿಗೆ ಬರೀಬೇಕು. ಸೆಕೆಂಡ್ ಎಂಟ್ರಿ ನೋಡೋಣ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ ರಿಸೀವ್ಡ್ ಇನ್ ಪಾಕಿಸ್ತಾನ್. ಏನು ಹಾಗಂತಂದರೆ ನೋಡಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಗ್ಲೆಂಡ್ ಅಂತಂದರೆ ಇಂಗ್ಲೆಂಡ್ನಲ್ಲಿರೋ ಬಿಸ್ನೆಸ್ಸಿಂದ ಲಾಭ ಆಗ್ತಾ ಇದೆ, ರಿಸೀವ್ ಆಗಿರೋದು ಇಂಡಿಯಾದಲ್ಲಿ ರಿಸೀವ್ ಆದರೆ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾದಲ್ಲಿ ನಿಮ್ಮ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಕೊಟ್ಟಿರೋದ್ರಿಂದ 20,000 ಲಾಭ ಆಗಿದೆ, ಬಟ್ ರಿಸೀವ್ ಮಾಡ್ತಿರೋದು ಪಾಕಿಸ್ತಾನದಲ್ಲಿ. ಬಟ್ ನಿಮ್ಮ ಮನೆ ಇರೋದಲ್ಲಿ ಇಂಡಿಯಾದಲ್ಲಿ, ಅರ್ನ್ ಆಗಿರೋದಲ್ಲಿ ಇಂಡಿಯಾದಲ್ಲಿ. ಸೊ ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ ಅದನ್ನು ಮಾತ್ರ ನೋಡಿದರೆ ಸಾಕು. ಈಗ ಅರ್ನ್ ಆಗಿರೋದು ಇಂಡಿಯಾದಲ್ಲಿ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಟ್ಯಾಕ್ಸಬಲ್ 20,000 ಇದೆ. 20,000
20,000. ಏನಕ್ಕೆ ಅರ್ನ್ ಆಗಿರೋದು ಇಂಡಿಯಾದಲ್ಲಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್. ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆಲವೊಂದ್ಸಲಿ ಕ್ವಶನಲ್ಲೇ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ, ಇಂಡಿಯಾಕ್ಕೆ ಬ್ರಾಟ್ ಟು ಇಂಡಿಯಾ, ರೆಮಿಟೆಡ್ ಟು ಇಂಡಿಯಾ ಅಂತೆಲ್ಲ ಕೊಟ್ಟಿರ್ತಾರೆ. ಅದು ಯಾವುದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ ಅಷ್ಟು ಮಾತ್ರ ಇಂಪಾರ್ಟೆಂಟ್ ನಮಗೆ. ರಿಸೀವ್ ಆಗಿದ್ದು ಕೊಡಲಿಲ್ಲ ಅಂತಂದರೆ ಎಲ್ಲಿ ಅರ್ನ್ ಆಗಿರುತ್ತೋ ಅಲ್ಲೇ ರಿಸೀವ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್, ಅರ್ನ್ ಆಗಿರೋದಲ್ಲಿ ಬಾಂಗ್ಲಾದೇಶದಲ್ಲಿ, ಎಲ್ಲಿ ರಿಸೀವ್ ಆಗಿದೆ ಅಂತ ಕೊಡಲಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಅರ್ನ್ ಆಗೋದೆಲ್ಲಿ, ರಿಸೀವ್ ಆಗೋದೆಲ್ಲಿ. ಅರ್ನ್ ಆಗಿದ್ದು ಬಾಂಗ್ಲಾದೇಶದಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ, ಬಾಂಗ್ಲಾದೇಶದಲ್ಲೇ ರಿಸೀವ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಅಂದರೆ ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗ್ತಾ ಇದೆ. ಔಟ್ಸೈಡಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಅಂದರೆ ಫಸ್ಟ್ ಕಾಲಮಿಗೆ ಮಾತ್ರ ಅಮೌಂಟ್ ಬರೀಬೇಕು. 40,000 ಕೊಟ್ಟಿದ್ದಾರೆ, 40,000 ನಿಲ್. ಏನಕ್ಕೆ ಅಂತಂದರೆ ಇಂಡಿಯಾದಲ್ಲಿ ಅರ್ನ್ ಆಗಿಲ್ಲ, ಇಂಡಿಯಾದಲ್ಲಿ ರಿಸೀವ್ ಆಗಿಲ್ಲ, ಔಟ್ಸೈಡಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿದೆ. ಸೊ ಫಸ್ಟ್ ಕಾಲಮಿಗೆ ಮಾತ್ರ. ನೆಕ್ಸ್ಟ್ ಇರುವಂಥ ಎಂಟ್ರಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡೋನೇಷ್ಯಾ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್ ವಿಚ್ ಈಸ್ ಕಂಟ್ರೋಲ್ ಫ್ರಮ್ ಇಂಡಿಯಾ 10,000. ಇಂಡೋನೇಷ್ಯಾದಲ್ಲಿರುವಂಥ ಬಿಸ್ನೆಸ್ಸಿಂದ ಲಾಭ ಆಗ್ತಾ ಇದೆ, ಅಲ್ಲೇ ಡೆಪಾಸಿಟ್ ಮಾಡ್ತಾ ಇದ್ದಾರೆ, ಅದನ್ನು ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅರ್ನ್ ಆಗಿರೋದಲ್ಲಿ ಇಂಡೋನೇಷ್ಯಾ, ರಿಸೀವ್ ಆಗಿದ್ದು ಕೊಡಲಿಲ್ಲ, ಇಂಡೋನೇಷ್ಯಾ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೇ ಕೊಟ್ಟಿದ್ರೆ, ಒಂದು ವೇಳೆ ಇಷ್ಟೇ ಸೆಂಟೆನ್ಸ್ ಕೊಟ್ಟಿದ್ರೆ, ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಆನ್ಸರ್ ಏನಾಗುತ್ತೆ, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್ ಆಗ್ತಿತ್ತು. ಬಟ್ ಕ್ವಶನಲ್ಲಿ ಇನ್ನೂ ಸೆಂಟೆನ್ಸ್ ಕೊಟ್ಟಿದ್ದಾರೆ, ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಾಗ ಆನ್ಸರ್ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಡೋ ಬದಲು ಬೇರೆ ಸೆಂಟೆನ್ಸ್ ಬೇಕಾದರೂ ಕೊಡ್ಬೋದು. ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಇಂಡಿಯಾ, ಮ್ಯಾನೇಜ್ಡ್ ಫ್ರಮ್ ಇಂಡಿಯಾ, ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ, ಆಲ್ ಆರ್ ಒನ್ ಆ್ಯಂಡ್ ದ ಸೇಮ್. ಈಗ 10,000 ಕೊಟ್ಟಿದ್ದಾರೆ, ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಸೊ ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕು, ಲಾಸ್ಟ್ ಕಾಲಮಿಗೆ ನಿಲ್. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೆನ್ನೈ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಲಂಡನ್. ನೋಡಿ, ಕಂಟ್ರೋಲ್ಡ್ ಅಂತಿದ್ದಾಗೆಲ್ಲ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್ ಅಲ್ಲ. ಯಾವಾಗ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ಔಟ್ಸೈಡಲ್ಲೇ ಅರ್ನ್ ಆಗಿರಬೇಕು, ಔಟ್ಸೈಡಲ್ಲೇ ರಿಸೀವ್ ಆಗಿರಬೇಕು, ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಇರಬೇಕು, ಆವಾಗ ಮಾತ್ರ ಈ ಕೇಸ್ ಅಪ್ಲೈ ಆಗುತ್ತೆ. ಬಟ್ ಈಗಿರುವಂಥದ್ದು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಚೆನ್ನೈ, ಅರ್ನ್ ಆಗಿರೋದು ಇಂಡಿಯಾದಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಆನ್ಸರ್ 8,000 ಇದೆ, ಅಮೌಂಟ್ 8,000 ಇದೆ. ಆನ್ಸರ್ ಏನಾಗುತ್ತೆ, ಟ್ಯಾಕ್ಸಬಲ್, 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 8,000, 8,000, 8,000. ಕೆಲವೊಂದು ಸತಿ ನಿಮಗೆ ಪ್ಲೇಸ್ಗಳ ಬಗ್ಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಲಡಾಖ್ ಅಂತ ಕೊಟ್ಟರು ಅಂತ ಅನ್ಕೊಳ್ಳೋಣ. ಲಡಾಖ್ ಇಂಡಿಯಾದಲ್ಲೇ ಬರೋದು, ಯೂನಿಯನ್ ಟೆರಿಟರಿ, ಅದೆಲ್ಲ ಗೊತ್ತಿರಬೇಕು ನಿಮಗೆ. ಆ ಪ್ಲೇಸ್ ನೋಡಿದ ತಕ್ಷಣ ಇಂಡಿಯಾದ್ದೇ ಪ್ಲೇಸ್ ಹೌದಾ ಅಲ್ವಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಈಗ ಲಕ್ಷದ್ವೀಪ್, ಅವೆಲ್ಲ ಯೂನಿಯನ್ ಟೆರಿಟರಿ, ಇಂಡಿಯಾದಲ್ಲಿರುವಂಥ ಪ್ಲೇಸೇ. ಲಕ್ಷದ್ವೀಪ್ ಅಂತ ಕೊಟ್ಟರು ನೀವು. ಈಗ ಏನಕ್ಕೆ ಅಂತಂದರೆ, ಕೆಲವೊಂದು ಪ್ಲೇಸ್ಗಳು ನಿಮಗೆ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೇಪಾಳ್, ಎಲ್ಲ ಏನಂತ ಅನ್ಕೊಂಡಿದ್ದೀರಾ, ನೇಪಾಳ್ ಇಂಡಿಯಾಕ್ಕೆ ಸೇರುತ್ತೆ. ನೇಪಾಳ್ ಇಂಡಿಯಾದಲ್ಲಿ ಬರೋದಿಲ್ಲ, ನೇಪಾಳ್ ಫಾರಿನ್ ಕಂಟ್ರಿ. ಸೊ ನೇಪಾಳ್ ಅಂದ್ಕೊಟ್ಟ ನೀವೇನು ಮಾಡಬೇಕು, ಫಾರಿನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ನೇಪಾಳ್ ಇಂಡಿಯಾದಲ್ಲೇ ಬರುತ್ತೆ ಅಂತ ಅನ್ಕೊಂಡು ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್ ಬರೆಯೋದಲ್ಲ, ಅದು ಫಾರಿನ್ ಕಂಟ್ರಿ. ಸೊ ಫಾರಿನ್ ಕಂಟ್ರಿ ಥರನೇ ಫಾರಿನ್ ಕಂಟ್ರಿಲಿ ಇನ್ಕಮ್ ಅರ್ನ್ ಆದಾಗ ಏನು ಅಪ್ಲೈ ಆಗುತ್ತೋ ಅದೇ ಥರನೇ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಭೂತಾನ್, ಭೋಪಾಲ್, ಎಲ್ಲ ಪ್ಲೇಸ್ಗಳು ನಿಮಗೆ ಗೊತ್ತಿರಬೇಕು. ಆದಷ್ಟು ಎಲ್ಲ ಸ್ಟೇಟಿನ ಕ್ಯಾಪಿಟಲ್ ಸಿಟಿ ನೋಡ್ಕೊಳ್ಳಿ, ಅವಾಗ ಈಸಿಯಾಗಿ ನೀವು ಪ್ರಾಬ್ಲಮ್ ಮಾಡ್ಬೋದು. ನೆಕ್ಸ್ಟ್ ಒನ್ ಎಂಟ್ರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇರಾಕಲ್ಲಿ ಸರ್ವಿಸ್ ಮಾಡಿದ್ದಕ್ಕೆ ಇಂಡಿಯಾದಲ್ಲಿ ಸ್ಯಾಲ್ರಿ ರಿಸೀವ್ ಮಾಡ್ತಿದ್ದಾರೆ. ರಿಸೀವ್ ಆಗಿರೋದಲ್ಲಿ, ರಿಸೀವ್ ಆಗಿರೋದು ಇಂಡಿಯಾದಲ್ಲಿ ರಿಸೀವ್ ಆದರೆ ಆನ್ಸರ್ ಏನು, ಇಂಡಿಯಾದಲ್ಲಿ ರಿಸೀವ್ ಆದರೆ ಆನ್ಸರ್ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. ನೋಡಿ, ಎಲ್ಲ ಎಂಟ್ರಿಯನ್ನು ಈ 5 ಕೇಸನ್ನೇ ಬೇಸಾಗಿ ಇಟ್ಕೊಂಡು ಮಾಡುವಂಥದ್ದು. ಹಾಗಾಗಿ ಈ 5 ನೀಟಾಗಿ ಕಲ್ತ್ರಾಯ್ತು. ಇಂಡಿಯಾದಲ್ಲಿ ಅರ್ನ್ ಆದರೆ ರಿಸೀವ್ ಆದರೆ, ಇಂಡಿಯಾದಲ್ಲಿ ಅರ್ನ್ ಆಗಿ ರಿಸೀವ್ ಆದರೆ 3ಕ್ಕೂ ಅಮೌಂಟ್ ಬರೀಬೇಕು. ಔಟ್ಸೈಡಲ್ಲಿ ಅರ್ನ್ ಆಗಿ ರಿಸೀವ್ ಆದರೆ ಫಸ್ಟ್ ಕಾಲಮಿಗೆ ಮಾತ್ರ. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತಿದ್ರೆ ಫಸ್ಟ್ 2 ಕಾಲಮಿಗೆ ಬರೀಬೇಕು. ಈ 5 ಕೇಸನ್ನು ಕಲ್ತ್ಕೊಳ್ಳಿ, ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಸೊ ನೆಕ್ಸ್ಟ್, ಈಗ ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಇದೆ, 12,000 ಅಮೌಂಟ್ ಕೊಟ್ಟಿದ್ದಾರೆ. ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. ಸೊ 12,000, 12,000, 12,000. ನೆಕ್ಸ್ಟ್ ಇರೋವಂಥ ಎಂಟ್ರಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಅರ್ಲಿಯರ್ ಮುಂಚೆ ಇದು ಎಕ್ಸಾಮ್ಟೆಡ್ ಇತ್ತು, ಬಟ್ ಈಗ ಟ್ಯಾಕ್ಸಬಲ್. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತಂದರೆ, ನೀವು ಯಾವುದೋ ಒಂದು ಕಂಪನಿಯ ಶೇರನ್ನು ಬೈ ಮಾಡಿದ್ದೀರಾ, ಶೇರ್ ಬೈ ಮಾಡಿದ್ದಕ್ಕೆ ನಿಮಗೆ ಕಂಪ್ನಿಯಿಂದ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಕಂಪನಿ ಅಂತಂದರೆ ಏನು, ಇಂಡಿಯನ್ ಕಂಪನಿ ಅಂತ ಅರ್ಥ. ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ ಸಿಗ್ತಾ ಇದೆ ಅಂದರೆ ನೀವು ಇನ್ಕಮನ್ನು ಅರ್ನ್ ಮಾಡಿದ್ದು, ರಿಸೀವ್ ಮಾಡಿದ್ದು ಇಂಡಿಯಾ ಅಂತ ಆಗುತ್ತೆ. ಆನ್ಸರ್ ಅಮೌಂಟ್ 2,000 ಕೊಟ್ಟಿದ್ದಾರೆ. ಅರ್ನ್ ಆಗಿರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. 2,000 ಅಮೌಂಟ್ ಇದೆ. 2,000, 2,000, 2,000.
ನೆಕ್ಸ್ಟ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅಂತ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ಇನ್ಕಮ್ಗಳು ಕೊಟ್ಟಾಗ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಏನು ಬರೀಲಿಕ್ಕಿಲ್ಲ, ಎಕ್ಸೆಂಪ್ಟೆಡ್ ಅಂತ ಬರೀಬೇಕು. ಈಗ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಇದು ಎಕ್ಸೆಂಪ್ಟೆಡ್ ಇನ್ಕಮ್, ನೀವು ಅಮೌಂಟ್ ಕಾಲಮ್ನಲ್ಲಿ ಎಕ್ಸೆಂಪ್ಟೆಡ್ ಅಂತಲೇ ಬರೀಬೇಕು. ಇಲ್ಲಿ ಬರೆದ್ರೆ ನಾನ್ ಟ್ಯಾಕ್ಸಬಲ್ ಅಂತ ಬರ್ದಂಗೆ ಆಗುತ್ತೆ. ಸೊ ಎಕ್ಸೆಂಪ್ಟೆಡ್ ಅಂತಲೇ ಬರೀಬೇಕು. ಅಲ್ಲಿಗೆ 8 ಎಂಟ್ರಿ ಕೊಟ್ಟಿದ್ರು. ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. 10 ಮಾರ್ಕ್ಸಿಗೆ ಕೊಡೋದಾದರೆ ನಿಮಗೆ 8 to 9 ಎಂಟ್ರೀಸ್ ಕೊಡ್ತಾರೆ. 15 ಮಾರ್ಕ್ಸಿಗೆ ಕೊಡೋದಾದರೆ 12 to 13 ಎಂಟ್ರೀಸ್ ಕೊಟ್ಟಿರ್ತಾರೆ. ಜಸ್ಟ್ ಟೋಟಲ್ ಮಾಡಿದ್ರೆ ಬರುವಂಥ ಆನ್ಸರೇ ಗ್ರಾಸ್ ಟೋಟಲ್ ಇನ್ಕಮ್. ಟೋಟಲ್ ಮಾಡಿದಾಗ 1,04,000, 64,000, 54,000 ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. 1961 ಆ್ಯಕ್ಟ್ ಹಾಗೆ 2025 ಆ್ಯಕ್ಟಲ್ಲಿ ಭಾರಿ ಏನು ಚೇಂಜಸ್ ಆಗಿಲ್ಲ. 1961 ಆ್ಯಕ್ಟಲ್ಲಿ ಹೇಗಿತ್ತು ಅಂತಂದರೆ ಎಲ್ಲ ಇನ್ಕಮ್ ಪ್ರೀವಿಯಸ್ ಇಯರ್ನಲ್ಲಿ ಅರ್ನ್ ಆಗಿರಬೇಕು ಅಂತ ಇತ್ತು. ಬಟ್ 2025 ಆ್ಯಕ್ಟ್ ಪ್ರಕಾರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಇಯರ್ನಲ್ಲೇ ಅರ್ನ್ ಆಗಿರಬೇಕು. ಅದೊಂದೇ ಚೇಂಜಸ್ ಬಿಟ್ಟರೆ ಸೊಲ್ಯೂಷನ್ ನೋಡೋದೆಲ್ಲ ಒಂದೇ ಥರನೇ. ಹಾಗಾಗಿ ನಾನು ಆಲ್ರೆಡಿ ನಾನು ಪ್ರೀವಿಯಸ್ ಇಯರ್ ಮಾಡಿರೋಂಥ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋಂಥ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಹೇಗೆ ಕೊಡ್ತಾರೆ ಅಂತಂದರೆ, ಕೆಲವೊಂದು ಎಂಟ್ರಿ ಸ್ಪ್ಲಿಟ್ ಮಾಡಲಿಕ್ಕೆ ಇರುತ್ತೆ. 1/3 ರಿಸೀವ್ಡ್ ಇನ್ ಇಂಡಿಯಾ, 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ರೆ 1/3ಗೆ ಒಂದು ಎಂಟ್ರಿ, ದೆನ್ ರಿಮೈನಿಂಗ್ ಪೋರ್ಷನ್ 2/3ಗೆ ಒಂದು ಎಂಟ್ರಿ, ಆ ಥರ ಮಾಡಬೇಕಾಗುತ್ತೆ. ಅದೆಲ್ಲ ನಾನು ಲಾಸ್ಟ್ ಇಯರ್ ಮಾಡಿರೋ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಸೇಮ್ ರೂಲ್ಸ್ ಎಲ್ಲ ಮಾಡೋದೆಲ್ಲ ಒಂದೇ ಥರನೇ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಇನ್ಕಮ್ ಟ್ಯಾಕ್ಸ್ ಇಯರ್ನಲ್ಲಿ ಅರ್ನ್ ಆಗಿರಬೇಕು. ಅದೊಂದನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ಮತ್ತು ಸೊಲ್ಯೂಷನ್ ನೋಡೋದೆಲ್ಲ ಒಂದೇ ಥರನೇ. ಅದನ್ನೇ ಫಾಲೋ ಮಾಡಿ ನಿಮಗೆ ಎಕ್ಸಾಮಿಗೆ ಯೂಸ್ ಆಗುತ್ತೆ. ದೆನ್ ಗ್ರ್ಯಾಚ್ಯುಟಿ, ಪೆನ್ಷನ್, ಲೀವ್ ಸ್ಯಾಲರಿಲಿ ಯಾವುದೇ ಥರ ಬದಲಾವಣೆ ಆಗಲಿಲ್ಲ 2025 ಆ್ಯಕ್ಟ್ ಪ್ರಕಾರ. ಬಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ತುಂಬಾ ಚೇಂಜಸ್ ಆಗಿದೆ. ಅಲೋಯೆನ್ಸ್ ಎಲ್ಲ ಲಾಸ್ಟ್ ಇಯರ್ನಲ್ಲಿರುವಂಥ ಅಲೋಯೆನ್ಸ್ 1961ನಲ್ಲಿ ಎಜುಕೇಷನ್ ಅಲೋಯೆನ್ಸ್, ಹಾಸ್ಟೆಲ್ ಅಲೋಯೆನ್ಸಿಗೆಲ್ಲ 300 rupees ಪರ್ ಮಂತ್ ಎಕ್ಸೆಂಪ್ಟೆಡ್ ಇತ್ತು. ಬಟ್ ಅದೆಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ 2025 ಆ್ಯಕ್ಟ್ ಪ್ರಕಾರ ರಿವೈಸ್ಡ್ ಏನು ಅಲೋಯೆನ್ಸ್ ಲಿಮಿಟ್ ಇದೆಯೋ ಅದ್ರ ಪ್ರಕಾರನೇ ಓದ್ಕೊಳ್ಬೇಕಾಗತ್ತೆ. ಅದನ್ನು ನಾನು ನಿಮಗೆ ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಈ ಗ್ರಾಸ್ ಟೋಟಲ್ ಇನ್ಕಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.